ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುಬೈನಲ್ಲಿ ಬಾಂಬ್ ಸ್ಫೋಟದ ಬಳಿಕ ಕುವೈತ್ನಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ. ಕುವೈತ್ ಮೇಲೂ ಕೂಡ ಅಟ್ಯಾಕ್ ಆಗುವುದು ಗ್ಯಾರಂಟಿನಾ? ಹಂಗಾಗಿ ಆತಂಕ ಇದೆಯಾ ಅನ್ನೋದು ಪ್ರಶ್ನೆ. ದುಬೈ ಏರ್ಪೋರ್ಟ್ ಬಳಿ ಸ್ಫೋಟವಾಗ್ತಾ ಇದ್ದಂತೆ ಕುವೈತ್ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರಂತೆ. ಕುವೈತ್ನ ಎಲ್ಲೆಡೆ ಮುಳುಗ್ತಾ ಇದೆ ಟೆರರ್ನ ಅಲರ್ಟ್ ಸೈರನ್. ಈ ರೀತಿ ಸೈರನ್ ಶಬ್ದ ಕೇಳದಂತೆ ಅಲರ್ಟ್ ಆಗಿರಬೇಕು ಅಂತ. ಯಾವ ಕ್ಷಣಕ್ಕೆ ಎಲ್ಲಿ ಹೇಗೆ ದಾಳಿ ಆಗುತ್ತೋ ಗೊತ್ತಿಲ್ಲ, ಬಟ್ ಅಲರ್ಟ್ ಆಗಿರಿ ಅನ್ನುವಂತ ಸೈರನ್. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಕುವೈತ್ ಮೇಲೂ ಕೂಡ ಅಟ್ಯಾಕ್ ಆಗುವಂತ ಟೆನ್ಷನ್ ಇದೆಯಂತೆ. ಹಂಗಾಗಿ ಟೆರರ್ ಅಲರ್ಟ್ ಸೈರನ್ ಕುವೈತ್ನಲ್ಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಕಳಿಸೋದಕ್ಕೆ ಕುವೈತ್ನ ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ದುಬೈನ ಏರ್ಪೋರ್ಟ್ ಬಳಿ ಈ ರೀತಿ ಬಾಂಬ್ ಬ್ಲಾಸ್ಟ್ ಆಯ್ತು. ಕುವೈತ್ ಮೇಲೂ ಕೂಡ ಅಟ್ಯಾಕ್ ಆಗ್ಬಿಟ್ರೆ ತಮ್ಮ ನೆಲದ ನಾಗರಿಕರನ್ನ ಸುರಕ್ಷಿತವಾಗಿ ಕಾಪಾಡೋದು ಕೂಡ ಆ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಹಂಗಾಗಿ ದಾಳಿ ಆಗುತ್ತಾ ಬಿಡುತ್ತೋ ಗೊತ್ತಿಲ್ವಾ, ಬಟ್ ದಾಳಿ ಆದಂತ ಸಂದರ್ಭದಲ್ಲಿ ನಾಗರಿಕರಿಗೆ ಅದರ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಈಗಲೇ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಟೆರರ್ ಅಲರ್ಟ್ ಸೈರನ್ ಅನ್ನ ಮೊಳಗಿಸೋ ಮೂಲಕ ಜನರನ್ನ ಅಲರ್ಟ್ ಮಾಡ್ತಾ ಇದೆ ಅಲ್ಲಿನ ಸರ್ಕಾರ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಸೈರನ್ ಶಬ್ದ ಯಾವಾಗ ಕೇಳುತ್ತೆ ಗೊತ್ತಾ? ಎಲ್ಲಿ ಯಾವಾಗ ಈ ರೀತಿ ದಾಳಿಗಳಾಗುತ್ತೋ ಗೊತ್ತಿಲ್ಲ, ಬಟ್ ನೀವೆಲ್ಲ ಕೂಡ ಅಲರ್ಟ್ ಆಗಿರಿ, ಸುರಕ್ಷಿತ ಸ್ಥಳಗಳಲ್ಲಿ ನೀವಿರಿ ಅನ್ನೋ ರೀತಿಯಲ್ಲಿ ಅಲರ್ಟ್ ಮಾಡೋದು ಜನರನ್ನ. ಹಂಗಾಗಿ ಸೈರನ್ ಶಬ್ದ ಕೂಡ ಕುವೈತ್ನಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.